ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನೋಡಿ, ನಾನು ಒಂದು ಬೇರೆ ರೀತಿದು ತಾಲಿಪೆಟ್ಟು ಅಥವಾ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೀಡಿಯಮ್ ಅವಲಕ್ಕಿ ಇರ್ತಾವಲ್ಲ, ಅವನ್ನು ಒಂದು 4-5 ಮುಷ್ಟಿಯಷ್ಟು ಹಾಕಿಬಿಟ್ಟು ನೀರು ಹಾಕಿ ಬಸ್ತಿಟ್ಟಿದ್ದೆ. ಆಮೇಲೆ ಅದಕ್ಕೊಂದು 2 ಚಮಚದಷ್ಟು ಮೊಸರು ಹಾಕಿದ್ದೀನಿ. ಆಮೇಲೆ ಅದಕ್ಕೆ 2 ಕಪ್ಪಿನಷ್ಟು ಜೋಳದ ಹಿಟ್ಟು ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನೆಲ್ಲ ಹೀಗೆ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು, ಇಂಗು, ಕೊತ್ತಂಬರಿ, ಆಮೇಲೆ ಜೀರಿಗೆ, ಓಂಕಾಳು, ಮೆಣಸಿನ ಪುಡಿ, ಉಪ್ಪು ಇಷ್ಟೆಲ್ಲ ಹಾಕಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಇದಕ್ಕೆ ನಾನೀಗ ತರಕಾರಿ ಒಳಗೆ ಏನೇನು ಹಾಕ್ತೀನಿ ಅಂದ್ರೆ ಈರುಳ್ಳಿ ಹಾಕ್ತಾಯಿದ್ದೀನಿ, ದೊಣ್ಣೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿಲ್ಲೇ ದೊಣ್ಣೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಗಜ್ರಿ ಇಷ್ಟೇ, ಹಸಿಮೆಣಸಿನ್ಕಾಯಿ ಇಷ್ಟೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಿ ಹೆಂಗೆ ಆಗ್ತದೆ ಅನ್ನೋದು. ನೋಡಿ ಹಾಕಿದ್ದೀನಿ. ನೋಡಿ ಈಗ ಇದನ್ನೇನು ಮಾಡ್ತೀನಿ, ಹಿಂಗೆ ಕೈಯಲ್ಲೆಲ್ಲ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ರೊಟ್ಟಿ ತಟ್ತೀವಲ್ಲ ಆ ಹದಕ್ಕೆ ಇದನ್ನು ತೊಗೊಂಡು ಬರ್ತಾಯಿದ್ದೀನಿ. ಇದರಲ್ಲಿ ಇಬ್ಬರಿಗೆ ಆಗೋಷ್ಟು ರೊಟ್ಟಿ ಆಗ್ತಾವೆ. ಈಗ ನೋಡಿ ಈ ರೀತಿ ಕಲಿಸಿಟ್ಟಿದ್ದೀನಿ ನಾನು. ಇದು ಚೆನ್ನಾಗಿದೆ ನೋಡಿ, ಈ ರೀತಿ ಕಲಿಸಿಟ್ಟಿದ್ದೀನಿ ನಾನೀಗ. ಇದನ್ನೇ ಸ್ವಲ್ಪ ಹೊತ್ತು ನೆನಿಲಿ, ಆಮೇಲೆ ರೊಟ್ಟಿ ತಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಅವಲಕ್ಕಿ ಮತ್ತು ಜೋಳದ ಹಿಟ್ಟಿಂದು ರೊಟ್ಟಿ ತಟ್ಟಿದ್ದೀನಿ. ಈಗ ಈ ರೀತಿ ನೀರು ತಟ್ಟಬೇಕು, ತಟ್ಟಿ ಸ್ವಲ್ಪ ಎಣ್ಣೆ ಹಾಕಬೇಕು, ಮೇಲೆ ಮುಚ್ಚಿಡ್ಬೇಕು. ಇದನ್ನು ಮುಚ್ಚಿದ್ದೆ ಇದು ಬೇಯ್ತದಲ್ಲ. ಆಮೇಲೆ ಅದು ಬೇಕಿದ್ದ ಮೊದಲು ಸ್ವಲ್ಪ ಅದರ ಮೇಲೆ ಜೀರಿಗೆ ಮತ್ತು ಎಳ್ಳೆಣ್ಣೆ ನಾನು ಉದುರಿಸ್ತೀನಿ. ನೀವು ಬೇಕಂದರೆ ಕೊತ್ತಂಬರಿ ಒಳಗೆ ಹಾಕಿದ್ದೀನಿ ನಾನು. ಕೊತ್ತಂಬರಿನೂ ಇದರ ಮೇಲೆ ಉದುರಿಸ್ಬೋದು, ತುಂಬ ಟೇಸ್ಟಿಯಾಗಿರ್ತಾವೆ. ಆಮೇಲೆ ಹೆಲ್ದಿ ಕೂಡ ಇದನ್ನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈಗ ಡಿಶ್ ಔಟ್ ಮಾಡಿದ್ದೀನಿ. ಇದು ಜವಾರದ್ದು ರೊಟ್ಟಿ ತಟ್ಟಿದ್ದೀನಿ ಅವಲಕ್ಕಿ ಜೊತೆ. ಆಮೇಲೆ ಇದ್ರ ಮೇಲೆ ತುಪ್ಪ ಹಾಕಿದ್ದೀನಿ. ಆಮೇಲೆ ನಿಂಬೆಕಾಯಿ, ಉಪ್ಪಿನಕಾಯಿ, ಇದ್ರ ಜೊತೆ ಈ ಅಲ್ಲ ಹಾಕಿದ್ದು ಅಂದರೆ ಜಿಂಜರ್ ಹಾಕಿದ್ದು ಕೊಬ್ಬರಿ ಚಟ್ನಿ ಭಾಳ ಟೇಸ್ಟಿ ಬರ್ತದೆ. ಅದನ್ನು ಮಾಡಿದ್ದೀನಿ ನಾನು. ಈಗ ನೋಡಿ, ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ, ತುಂಬ ಹೆಲ್ದಿ ಇದು. ಚಲೋ ಅನಿಸ್ತೀನಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಒನ್ಸ್ ಅಗೇನ್.